ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಪರಿಚಯ ಸರ್? ಸರ್ ನನ್ನ ಹೆಸರು ರೇವಣ್ಣ ಅಂತ. ನಮ್ಮದು ಊರು ಕುಂತೂರುಮೊಳೆ, ಕೊಳ್ಳೇಗಾಲ ತಾಲೂಕು, ಚಾಮರಾಜನಗರ ಜಿಲ್ಲೆ. ನಾನು ಮೂಲತಃ IIHRನಲ್ಲಿ ಸುಮಾರು 9 ವರ್ಷದ ಕಾಲ ವರ್ಕ್ ಮಾಡಿ ತದನಂತರ ನಾವು ಈ ನರ್ಸರಿ ಫೀಲ್ಡಿಗೆ ಬಂದವರು. ಸೊ ಅಲ್ಲಿ ಪೂರ್ತಿ ಅನುಭವ ಪಡ್ಕೊಂಡು ಅದಾದಮೇಲೆ ನಾವು ಹೊರಗಡೆ ಬಂದು ಇವಾಗ ಸ್ವಂತ ಮಾಡ್ಕೊಂಡಿರೋಂಥವ್ರು. ಸೊ ಇದೆಲ್ಲ ನೋಡಿ ನಮ್ಮದು ಪೂರ್ತಿ ಇದೆಲ್ಲ ನಮ್ಮದೇ ನರ್ಸರಿ. ಹೌದು. ಏನ್ ನರ್ಸರಿ ಸರ್ ಇದು? ಸರ್ ಇದು ಪೂರ್ತಿ ಬೆಣ್ಣೆಹಣ್ಣಿನ ನರ್ಸರಿ. ನಮ್ಮ ನರ್ಸರಿ ಹೆಸರು ಬಂದು ಸುಲಭ ಕೃಷಿ ಅವಕಾಡೋ ನರ್ಸರಿ ಅಂತ. ಸೊ ಇಲ್ಲಿ ನಮ್ಮಲ್ಲಿ ಸುಮಾರು 9 ರಿಂದ 10 ಜಾತಿ ಗಿಡಗಳು ಇವಾಗ ಸದ್ಯಕ್ಕೆ ರೆಡಿ ಇದಾವೆ. ಇವೆಲ್ಲಾನು ಬೆಣ್ಣೆಹಣ್ಣಲ್ಲಿ ಬೇರೆ ಬೇರೆ ಜಾತಿ. ನಾವು ನಮ್ಮ ಈ ನರ್ಸರಿ ಬೆಣ್ಣೆಹಣ್ಣು ಬಿಟ್ರೆ ಬೇರೆ ಯಾವುದು ಮಾಡಲ್ಲ. ಐ ಮೀನ್ ಬೆಣ್ಣೆಹಣ್ಣು ಅಂದ್ರೆ ಬಟರ್ ಫ್ರೂಟ್ ಅಥವಾ ಅವಕಾಡೋ ಅಂತಾರೆ. ಸೊ ಇದನ್ನ ಬಿಟ್ರೆ ಬೇರೆ ಯಾವ್ದನ್ನು ಮಾಡಲ್ಲ ನಾವು ಇಲ್ಲಿ. ಬರೀ ಪರ್ಟಿಕ್ಯುಲರ್ ನರ್ಸರಿ ಇರೋದೇ ಬಟರ್ ಫ್ರೂಟ್? ಹೌದು. ಇದು ನಾವು ಸುಮಾರು ಹೆಚ್ಚು ಕಡಿಮೆ 8 ರಿಂದ 9 ವರ್ಷದ ಕಾಲದಿಂದನೂ ಇದೇ ರೀತಿ ಮಾಡ್ಕೊಂಡೇ ಬಂದಿದೀವಿ. ಓನ್ಲಿ ಬರೀ ಬಟರ್ ಫ್ರೂಟ್ ಮಾತ್ರ ಬೆಳೆಸ್ತಾ ಇದೀವಿ. ನಮ್ ಕಡೆ ಸರ್ ಬರೀ ಬಟರ್ ಫ್ರೂಟ್ ಅಷ್ಟು ಬೇಡಿಕೆ ಇದೆಯಾ ಈಗ? ಸರ್ ತುಂಬಾ ಬೇಡಿಕೆ ಇದೆ. ಆಮೇಲೆ ಇನ್ನೊಂದೇನಂದ್ರೆ ಈ ಡ್ರೈ ಲ್ಯಾಂಡ್ ತುಂಬಾ ಸೂಕ್ತವಾದಂತ ಬೆಳೆ ಇವು. ಈ ನಿಮ್ ಭಾಗ ಡ್ರೈ ಲ್ಯಾಂಡ್ ಜಾಸ್ತಿ ಇದೆಯಾ? ಹೌದು ಸರ್, ಹೌದು. ಸೊ ನಮ್ದು ಚಾಮರಾಜನಗರ ಅಂದ್ರೆ ನಿಮ್ಗೆ ತುಂಬಾ ಡ್ರೈ ಲ್ಯಾಂಡ್ ಇರೋಂತ ಏರಿಯಾ. ಸೊ ಹಂಗಾಗಿ ನಾವು ಇದನ್ನ ಬೆಳಿತಾ ಇದೀವಿ. ಈಗ ಡ್ರೈ ಲ್ಯಾಂಡ್ ಗಳಲ್ಲಿ ಮೊದ್ಲೇನ್ ಬೆಳಿತಾ ಇದ್ರು ಜಾಸ್ತಿ? ಸರ್ ನಾರ್ಮಲ್ ಆಗಿ ಮೊದಲು ಗದ್ದೆಗಳಿದ್ವು, ಭತ್ತ ಮತ್ತೆ ಕಬ್ಬು ಈ ರೀತಿನೇ ಬೆಳಿತಾ ಇದ್ರು. ಸೊ ಇತ್ತೀಚೆಗೆ ಇವೆಲ್ಲ ತುಂಬಾ ಅಂದ್ರೆ ಒಂದು 7 ವರ್ಷದಿಂದ ಈಚೆಗೆ ಈ ರೀತಿ ಫ್ರೂಟ್ಗೆ ಹೋಗ್ತಾ ಇದಾರೆ. ಯಾಕೆಂದ್ರೆ ಮುಖ್ಯವಾಗಿ ಏನಂದ್ರೆ ಕೆಲಸದ ಆಳುಗಳ ಅಭಾವ ಇದೆ. ಹಂಗಾಗಿ ಎಲ್ಲಾನು ಈ ರೀತಿಯಾಗಿ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಕೆಲಸದ ಆಳುಗಳು ಬೇಕಾಗಿಲ್ಲ ಅಂತ? ಕಡಿಮೆ ಸರ್, ತುಂಬಾ ಕಡಿಮೆ ಬೇಕಾಗುತ್ತೆ. ಕಡಿಮೆ ಅಂದ್ರೆ ಇದನ್ನ ತಗೊಂಡೋಗಿ ನಾಟಿ ಮಾಡಿದ್ಮೇಲೆ ನಾಟಿ ಮಾಡುವಾಗ ಬಿಟ್ರೆ ಗೊಬ್ಬರ ಹಾಕ್ಬೇಕು. ಆ ಟೈಮಲ್ಲಿ 1-2 ದಿನ ಲೇಬರ್ ಬೇಕಾಗತ್ತೆ. ಅದಾದ್ಮೇಲೆ ಮತ್ತೆ ಕೊಯ್ಲು ಮಾಡುವಾಗ ಮಾತ್ರ ಲೇಬರ್. ಅದ್ ಮಧ್ಯದಲ್ಲಿ ಯಾವುದಕ್ಕೂ ಬೇಕಾಗಿಲ್ಲ. ನಾವು ಮನೆಯವ್ರಗಳೇ ನೀರು ಆಗ್ಲಿ ಸ್ಪ್ರೇ ಆಗ್ಲಿ ಇವನ್ನೆಲ್ಲ ನಾವೇ ಮಾಡ್ಕೋಬಹುದು. ಹಂಗಾಗಿ ಮಾಡ್ಬೋದು. ಬಟರ್ ಫ್ರೂಟ್ ಯಾವ್ದಕ್ ಜಾಸ್ತಿ ಉಪಯೋಗಿಸ್ತಾರೆ? ಎಲ್ಲಿ ಜ್ಯೂಸ್, ಐಸ್ ಕ್ರೀಮ್ ಆ ತರದ? ಸರ್ ಒಂದು ಜ್ಯೂಸ್ಗೆ ಹೋಗುತ್ತೆ, 2ನೇದು ಐಸ್ ಕ್ರೀಮ್ ಗಳಿಗೆ ಹೋಗುತ್ತೆ, 3ನೇದು ಕಾಸ್ಮೆಟಿಕ್ ಹೋಗುತ್ತೆ. ಕಾಸ್ಮೆಟಿಕ್ ತುಂಬಾ ಹೋಗುತ್ತೆ ಸರ್. ಹಂಗಾಗಿ ಬೇಡಿಕೆ ಜಾಸ್ತಿ ಇದೆ. ಹೌದು. ಇದು ಎಷ್ಟು ತಿಂಗಳು ಬೆಳೆ ಸರ್? ಹೆಂಗೆ ಇದು? ಎಷ್ಟು ವರ್ಷಕ್ಕೆ ಬೆಳೆನಾ ಅಥವಾ ಸರ್ ಇವೆಲ್ಲ ಹಾಕಿದ್ರೆ ಎಷ್ಟು ವರ್ಷ ಬರುತ್ತೆ? ಸರ್ ಇವೆಲ್ಲ ನಮ್ಮ ಹತ್ರ ನಾವು ಕೊಡ್ತಿರೋಂಥದ್ದು ಇದಿಷ್ಟು 9 ರಿಂದ 10 ಜಾತಿ ಗಿಡಗಳು ಎಲ್ಲ ಕಸಿ ಗಿಡಗಳನ್ನೇ ಕೊಡ್ತಾ ಇದೀವಿ. ಕಸಿ ಗಿಡ ಆಗಿರೋದನ್ನೇ ನಿಮ್ಗೆ ಕರೆಕ್ಟ್ ಆಗಿ 1.5 ರಿಂದ 2 ವರ್ಷಕ್ಕೆ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಕಮರ್ಷಿಯಲ್ ಇಲ್ಡಿಂಗ್ 3.5 ರಿಂದ 4 ವರ್ಷ ಆಗುತ್ತೆ. 4 ವರ್ಷ. ಹೌದು 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 ಹೌದು. ಎಷ್ಟು ವರ್ಷ ಬರುತ್ತೆ ಸರ್ ಒಮ್ಮೆ ಇದಾದ್ರೆ? ಸರ್ ಈ ಗಿಡಗಳು ನಿಮ್ಗೆ ಸುಮಾರು 30 ರಿಂದ 40 ವರ್ಷದ ತನಕ ಬರುತ್ತೆ ಅಂತ ಹೇಳ್ತಾ ಇದಾರೆ. ನಾವು ನೋಡಿರೋಂಥದ್ದು 12 ವರ್ಷದ ಮರಗಳ ತನಕ ನೋಡಿದೀವಿ. ಅದಕ್ಕಿಂತ ಹೆಚ್ಚಿಗೆ ನಾವು ಬಟರ್ ಫ್ರೂಟ್ ಅಲ್ಲಿ ಕಸಿ ಗಿಡಗಳನ್ನ ನೋಡಿಲ್ಲ. ಬಟ್ ಬೀಜದ ಗಿಡಗಳು ಸುಮಾರು ಒಂದು 60 ವರ್ಷದ ಮರಗಳನ್ನು ನಾವು ನೋಡಿದೀವಿ. ಸೊ ಲಾಭ ಇದೆ ಸರ್ ಇದ್ರ? ರೈತರು ಬೆಳೀತಾ ಇದಾರ ಸರ್? ತುಂಬಾ ಜನ ಬೆಳೀತಾ ಇದಾರೆ. ಈಗ ನಮ್ ಕಡೆಯಿಂದಾನೇ ನಾವು ಹೆಚ್ಚು ಕಡಿಮೆ ಒಂದು 800 ರಿಂದ 1000 ಎಕರೆ ತನಕನೂ ಬೆಳೆಸ್ತಾ ಇದೀವಿ ಆಲ್ರೆಡಿ. ಹೌದು ಸರ್, ನಾವು ಕೊಟ್ಟಿರೋದು ಈಗ ಹೆಚ್ಚು ಕಡಿಮೆ 9 ವರ್ಷದಿಂದ ನಾವು ಕೊಟ್ಕೊಂಡ್ ಬಂದಿದೀವಲ್ಲ. ಅಂದಾಜಿಗೆ ಹೇಳ್ತಿರೋದು 1000 ಎಕರೆ ಅಂತ. ಜಾಸ್ತಿನೇ ಮಾಡಿದ್ದಾರೆ. ಹೌದು. ಎಲ್ಲ ರೈತರು ಇದ್ರ ಬಗ್ಗೆ ಸಾಕಷ್ಟು ಉತ್ಸುಕರಾಗಿದ್ದಾರೆ. ಹಾ ಸರ್, ಉತ್ಸುಕರಾಗಿದ್ದಾರೆ. ಆಮೇಲೆ ಬೆಳೆಯಕ್ಕೂ ಈಸಿ. ಆಮೇಲೆ ಈಗ ಯಾರೋ ಈಗ ಬ್ಯಾಂಗ್ಳೂರಲ್ಲೋ ಎಲ್ಲೋ ಡ್ಯೂಟಿಲಿ ಇರ್ತಾರೆ, ಅವ್ರ ಜಮೀನ್ ಬೇರೆ ಎಲ್ಲೋ ಇರುತ್ತೆ, ಅಂತವ್ರೆಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದಾರೆ. ಅಂದ್ರೆ ಹಿಂಗೆ ಅಂದ್ರೆ ಈಗ ಅಲ್ಲಿ ಮೇಂಟೆನೆನ್ಸ್ ಕಡಿಮೆ ಇರೋದ್ರಿಂದ ತೋಟದಲ್ಲಿ ಲೇಬರ್ ಕಡಿಮೆ ಬೇಕಾಗತ್ತೆ. ಒಬ್ರು ಇಬ್ರು ಇದ್ರೇನೆ ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಸೊ ಹಂಗಾಗಿ ಈಗ ನಿಮ್ಗೆ ಇವೆಲ್ಲ ನಿಮ್ಗೆ ಎಕರೆಗೆ ಒಂದು 5 ವರ್ಷದ ನಂತರ 3 ಲಕ್ಷಕ್ಕಂತೂ ಯಾವುದೇ ನಷ್ಟ ಇಲ್ಲ. 3 ಲಕ್ಷ ಬಂದೇ ಬರುತ್ತೆ. ಅದಕ್ಕಿಂತ ಜಾಸ್ತಿ ಬರುತ್ತೆ, ಕಡಿಮೆ ಅಂದ್ರೆ 3 ಲಕ್ಷ ಬಂದೇ ಬರುತ್ತೆ. ಸೊ ಹಂಗಾಗಿ ಈಗ ನೀವು ಎಕರೆಗೆ 3 ಲಕ್ಷಕ್ಕಿಂತ ಚೆನ್ನಾಗಿ ಬರೋ ಅಂತ ಬೆಳೆ ಯಾವ್ದು ಬೆಳೆಯಕ್ಕಾಗತ್ತೆ? ಅಂದ್ರೆ ಈಗ ನಾವೆಲ್ಲೋ ಇರ್ತೀವಿ, ಲೇಬರ್ ನೋಡ್ಕೊಂಡು ವರ್ಷಕ್ಕೆ 3 ಲಕ್ಷ ಬರುವಂತ ಬೆಳೆ ಯಾವ್ದಿದೆ? ಯಾವ್ದು ಇಲ್ಲ. ಹಂಗಾಗಿ ಇದನ್ನ ಮಾಡ್ತಾ ಇದಾರೆ. ಸೊ ಈಗ ನಿಮ್ಮಲ್ಲಿ ಇರುವಂತ ತಳಿ, ಅದ್ರ ವಿಶೇಷತೆಗಳನ್ನ ತಿಳಿಸ್ತಾ ಹೋಗ್ಬೋದಾ? ಹಾ ಸರ್, ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಸರ್. ಇವಾಗ ಸದ್ಯಕ್ಕೆ 9 ರಿಂದ 10 ಜಾತಿ ಇದೆ ಸದ್ಯಕ್ಕೆ. ಸರ್ ನಮ್ಮ ಹತ್ರ ನಮ್ಮ ಕಲೆಕ್ಷನ್, ನಮ್ಮ ಮದರ್ ಪ್ಲಾಂಟ್ ಕಲೆಕ್ಷನ್ ಬಂದು 44 ವೆರೈಟಿ ಇದಾವೆ. ಹೌದು. ಈಗ ನಿಮ್ಮ ಹತ್ರ ಇರುವಂತದ್ದು 8 ರಿಂದ 9 ಅಂದ್ರೆ ಇವೆಲ್ಲಾನು ಕಮರ್ಷಿಯಲ್ ಮಾಡೋ ಅಂತವು. ಅಂದ್ರೆ ರೈತರುಗಳಿಗೂ ತಗೊಂಡೋಗಿ ಬೆಳೆಯುವಂತ. ನೀವು 500 ಎಕರೆ ಮಾಡಿಸ್ತಾ ಇದೀರಾ? ಎಲ್ಲ ಇಲ್ಲಿಂದಾನೇ ತಗೊಂಡೋಗಿರೋ? ಹೌದು ಸರ್, ಎಲ್ಲ ಪೂರ್ತಿ ಇಲ್ಲಿಂದಾನೇ ಕೊಟ್ಟಿರೋಂಥದ್ದು. ಮೇಂಟೆನೆನ್ಸ್ ನಾವೇ ಮಾಡ್ತಾ ಇದೀವಿ. ಅದಾದ್ಮೇಲೆ ಫ್ರೂಟ್ ಕೂಡ ನಾವೇ ಪರ್ಚೇಸ್ ಮಾಡಿಸ್ತಾ ಇದೀವಿ. ಸೊ ರೈತರುಗಳಿಗೆ ಮಾರ್ಕೆಟಿಂಗ್ ಮಾಡಿಸ್ತಾ ಇದೀವಿ. ಬಹಳ ಮುಖ್ಯ ಅಲ್ವಾ? ಹೌದು ಸರ್, ಹೌದು.
ಕೆಲವು ಕಡೆ ಮಾರ್ಕೆಟಿಂಗ್ ಇರಲ್ಲ ಅಂತ ಸರ್ ಮಾರ್ಕೆಟಿಂಗ್ ಇಲ್ಲ ಅನ್ನೋ ಕಾರಣಕ್ಕೆ ತುಂಬಾ ಜನ ರೈತರು ಈ ಬೆಳೆಗೆ ಬರ್ತಾ ಇರ್ಲಿಲ್ಲ, ಹಿಂಜರಿತಾ ಇದ್ರು. ಇವಾಗೆಲ್ಲ ತುಂಬಾ ಚೆನ್ನಾಗಿದೆ ಮಾರ್ಕೆಟ್. ಡೈರೆಕ್ಟ್ ಬೆಂಗಳೂರಿಗೂ ನಂಬರ್ನು ಕೊಡ್ತೀವಿ ಅಥವಾ ನಾವೇ ತಗೊಂಡು ಕಳ್ಸಿಕೊಡ್ತೀವಿ. ಅಥವಾ ಕ್ವಾಂಟಿಟಿ ಲಾರ್ಜ್ ಕ್ವಾಂಟಿಟಿಯಲ್ಲಿ ಕಾಯಿಗಳಿದ್ರೆ ಅವರೇ ಬಂದು ತಗೊಂಡು ಹೋಗೋ ತರನು ಮಾಡ್ಕೊಟ್ಟಿದೀವಿ. ನಿಮ್ಮಲ್ಲಿ ಇರೋ ತಳಿಗಳ ಬಗ್ಗೆ ವಿವರಿಸಬಹುದಾ ಈಗ? ಹಾ ಸರ್ ಇದು ನೋಡಿ ಮೆಕ್ಸಿಕನ್ ಹಾಸ್ ಅಂತ. ಮೆಕ್ಸಿಕನ್ ಹಾಸ್. ಹೌದು ಹೌದು. ಇಲ್ಲಿ ಈ ಕಾಯಿಗಳ ಮೇಲೆ ಡಾಟ್ಸ್ ತರ ಬರುತ್ತೆ. ರಫ್ ಸ್ಕಿನ್ ಇರುತ್ತೆ. ಎಳ್ಳಿಕಾಯಿ ತರ. ಹಾ ಹೌದು, ನಿಮ್ಗೆ ರಫ್ ಸ್ಕಿನ್ ಇರುತ್ತೆ. ಇದ್ರ ಕೀಪಿಂಗ್ ಕ್ವಾಲಿಟಿ ಬಂದು ಹೆಚ್ಚು ಕಡಿಮೆ 20 ದಿನ ತನಕ ಇದನ್ನ ಇಟ್ಕೋಬಹುದು ಈ ಹಣ್ಣನ್ನ. ಸೊ ಹಂಗಾಗಿ ಇದಕ್ಕೆ ಬೆಲೆ ಜಾಸ್ತಿ ಇರುತ್ತೆ. ಸುಮಾರು ಇವಾಗ ಸದ್ಯದ ಕಳೆದ ಸರಿ ನಮ್ಮ ತೋಟದಿಂದ ಹಾರ್ವೆಸ್ಟ್ ಮಾಡಿದ್ದು ಸುಮಾರು 280 ರೂಪಾಯಿಂದ 300 ರೂಪಾಯಿ ತನಕ ಸಿಕ್ಕಿದೆ ನಮಗೆ ಕೆಜಿಗೆ. ಹೌದು. ಸೊ ಹಂಗಾಗಿ ಈ ಬೆಳೆ ಚೆನ್ನಾಗಿದೆ. ಪ್ಲಸ್ ಇದಕ್ಕೆ ಪಾಲಿನೇಟರ್ ಆಗಿ ಎಟಿಂಗರ್ ಅಂತ ಒಂದು ಜಾತಿ ಇರುತ್ತೆ, ಅದನ್ನ ಹಾಕೋಬೇಕಾಗತ್ತೆ. 100ಕ್ಕೆ 10 ಭಾಗ ಇದ್ರ ಜೊತೆಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಟಿಶ್ಯೂ ಕಲ್ಚರ್ ತರ ಮಾಡ್ತೀರಾ? ಗ್ರಾಫ್ಟೆಡ್ ಮಾಡಿರ್ತೀವಿ ಸರ್ ಪ್ರತಿಯೊಂದು ಗಿಡನು. ಇದಕ್ಕೆ ಏನಂದ್ರೆ ಜೊತೆಲಿ ಪಾಲಿನೇಷನ್ ಆಗ್ಬೇಕಂದ್ರೆ ಹೂ ಬಂದಾಗ 2 ಪಾಲಿನೇಷನ್ ಆಗ್ಬೇಕಾಗತ್ತೆ. ಸೊ ಹಂಗಾಗಿ ಇದನ್ನ ಮಾಡ್ಕೊಂಡು ಇದ್ರ ಜೊತೆಗೆ ಎಟಿಂಗರ್ ಜಾತಿನ ಹಾಕೊಳ್ಳೇಬೇಕು. 100ಕ್ಕೆ 10 ಗಿಡ ಟಿಶ್ಯೂ ಕಲ್ಚರ್ ಅದು ಅಲ್ಲ. ಇವಾಗ 10 ಗಿಡ ನೀವು ಒಂದ್ ಹಾಕೊಂಡ್ರೆ ಅದ್ರ ಮಧ್ಯದಲ್ಲಿ ಎಟಿಂಗರ್ ಅಂತ ಒಂದ್ ಜಾತಿ ಇರೋದೆ, ಆ ಗಿಡದ್ದು ಒಂದ್ ಗಿಡ ಹಾಕೋಬೇಕು. ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಇದು ಹೂಗಳು ಕ್ರಾಸ್ ಆಗ್ಬೇಕು, ಕಾಯಿಗಳ ಸಂಖ್ಯೆ ಹೆಚ್ಚಿಗೆ ಬರ್ಬೇಕು ಅಂದ್ರೆ ಈ ಜಾತಿದ್ದು ಅದು ಜಾತಿದ್ದು 2 ಮಿಕ್ಸ್ ಆಗ್ಬೇಕು, ಹೂಗಳು ಕ್ರಾಸ್ ಆಗ್ಬೇಕು. ಸೊ ಹಂಗಾಗಿ ಈ ಜಾತಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಎಟಿಂಗರ್ ಅಂತ. ಇದು ಎಷ್ಟು ಗಿಡಕ್ಕೆ ಅದು 10 ಗಿಡಕ್ಕೆ 1 ಗಿಡ ಈ ಜಾತಿದ್ ಹಾಕೋಬೇಕು ನಾವು. 10 ಗಿಡ ಹಾಕ್ಬೇಕು ಅಂದ್ರೆ ಇದು 1 ಗಿಡ. ಹೌದು ಸರ್, ಹೌದು. ಬರೀ ಅದೊಂದೇ ಮಾಡ್ತೀನಿ ಅಂದ್ರೆ ಆಗಲ್ಲ. ಅದೊಂದೇ ಮಾಡ್ತೀನಿ ಅಂದ್ರೆ ಕಾಯಿಗಳ ಸಂಖ್ಯೆ ಕಡಿಮೆ ಬರುತ್ತೆ, ನಿಮ್ಗೆ ಪಾಲಿನೇಷನ್ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ನಿಮ್ಗೆ ಅದ್ರಲ್ಲಿ ಸುಮಾರು ಒಂದು 30% ತನಕ ಕಾಯಿ ಕಡಿಮೆ ಬರುತ್ತೆ ಇದನ್ನ ಜೊತೆಲಿ ಮಿಕ್ಸ್ ಮಾಡ್ಲಿಲ್ಲ ಅಂದ್ರೆ. ಬರೀ ಇದೊಂದೇ ಮಾಡಿದ್ರೆ ಸರ್? ಇದೊಂದೇ ಮಾಡಿದ್ರೆ ನಮ್ಮ ಬಲೂನ್ ಬಲ್ಬ್ ಜಾತಿ ಇದೆಯಲ್ಲ ಅದೇ ತರ ಬರುತ್ತೆ. ಇದು ಬಲೂನ್ ಜಾತಿ ಕಾಯಿ ಬರುತ್ತಲ್ಲ ಅದೇ ತರ ಬರುತ್ತೆ. ಸೊ ಹಂಗಾಗಿ ಇದು ನಾರ್ಮಲ್ ಬೆಲೆ ಇರುತ್ತಲ್ಲ, ಇವಾಗ ಬಲೂನ್ ಬಲ್ಬ್ಗೆ 140 ರೂಪಾಯಿ ಇದೆ, ಆ ರೇಂಜ್ ಅಲ್ಲೇ ಇದಕ್ಕೂ ಸಿಗುತ್ತೆ. ಬಟ್ ಇದನ್ನ ಬೆಳಿಬೇಕು, ಮೆಕ್ಸಿಕನ್ ಬೆಳಿಬೇಕು ಅಂದ್ರೆ ಇದನ್ನ ಜೊತೆಲಿ ಮಿಕ್ಸ್ ಮಾಡ್ಲೇಬೇಕು. ಹೌದು. ಸರ್ ಇದು ನೋಡಿ ಲಾಂಗ್ ನೆಕ್ ಅಂತ. ಲಾಂಗ್ ನೆಕ್ ಅಂದ್ರೆ ಸುಮಾರು ಒಂದು 3/4 ಅಡಿಯಿಂದ 1 ಅಡಿ ಉದ್ದ ಬರುತ್ತೆ ಹಣ್ಣು. ಸೊ ಈ ಹಣ್ಣಲ್ಲಿ ಪೂರ್ತಿ ತಿರುಳೆ ಇರುತ್ತೆ, ಇಲ್ಲಿ ಮಾತ್ರ ಸ್ವಲ್ಪ ಮಾತ್ರ ಬೀಜ ಇರುತ್ತೆ, ತುದಿಯಲ್ಲಿ ಮಾತ್ರ ಬೀಜ ಇರುತ್ತೆ, ಪೂರ್ತಿ ಪಲ್ಪ್ ಇರುತ್ತೆ. ಇದನ್ನ ಹೆಚ್ಚಿಗೆ ಜ್ಯೂಸ್ ಗಳವರು ಇಷ್ಟಪಡ್ತಾರೆ, ಯಾಕೆಂದ್ರೆ ಪಲ್ಪ್ ಜಾಸ್ತಿ ಇರುತ್ತೆ, ಅವ್ರಿಗೆ ಜ್ಯೂಸ್ ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಈ ವೆರೈಟಿನ ಇಷ್ಟಪಡ್ತಾರೆ, ಲಾಂಗ್ ನೆಕ್ ಅಂತ. ಓಕೆ, ಇದು ಇಳುವರಿ ಹಿಂಗೆ ಸರ್? ಇಳುವರಿ ನಾರ್ಮಲ್ ಇಳುವರಿ ಏನೇ ಬರುತ್ತೆ. ಈಗ ನಿಮ್ಗೆ 5 ರಿಂದ 6 ವರ್ಷದ ಮರದಲ್ಲಿ 70 ರಿಂದ 100 kg ತನಕ ತಗೋಬಹುದು. ಇದಕ್ಕೇನು ಅಡ್ಜಸ್ಟೆಂಟ್ ಆಗಿ ಬೇರೆ ಇದನ್ನ ಹಾಕ್ಬೇಕು? ಇಲ್ಲ ಸರ್, ಇದು ಮೆಕ್ಸಿಕನ್ ಹಾಸ್ಬಿಟ್ರೆ ಯಾವುದೇ ತಳಿಗೂ ನಿಮ್ಗೆ ಪಾಲಿನೇಷನ್ ಬೇಕಾಗಿಲ್ಲ. ಇದಕ್ಕೆ ಜಸ್ಟ್ ಇದನ್ನ ಹಾಕಿ, ಹೌದು, ಹಾಕಿ ಬಿಟ್ರೆ ಸಾಕು. ಇದು ಎಷ್ಟು ವರ್ಷಕ್ಕೆ ಇಳುವರಿ ಸಿಗುತ್ತೆ ಸರ್? ಎಲ್ಲಾನು ನಿಮ್ಗೆ ಇಡೀ ಇಲ್ಲಿರೋ ಎಲ್ಲಾನು 2 ವರ್ಷಕ್ಕೆ ಸ್ಟಾರ್ಟ್ ಆಗ್ತವೆ, ಎಲ್ಲ ಕಸಿ ಗಿಡ ಆಗಿರೋದ್ರಿಂದ. 3 ವರ್ಷಕ್ಕೆ ಕಮರ್ಷಿಯಲ್ ಕ್ರಾಪ್ ಸಿಗಂಗೆ. ಇಲ್ಲಿ ನೋಡಿ, ಇಲ್ಲಿ ಕಾಣುತ್ತಲ್ಲ, ಇದು ಕಸಿ ಮಾಡಿರೋಂತ ಜಾಗ. ಇಲ್ಲಿ ಕಾಣ್ತಾ ಇದೆ ನೋಡಿ, ಪ್ಯಾಚ್ ಆಗಿದೆಯಲ್ಲ, ಇದು ಕಸಿ ಮಾಡಿರೋಂತ ಜಾಗ ಅದು. ಸೊ ಅಂದ್ರೆ ಹಂಗಿದ್ರೆ ಮಾತ್ರ ನಾವು ಕಸಿ ಗಿಡಗಳು ಅಂತ ಕೊಡ್ಬೋದು. ಇವಾಗ ನಾವು ಲಾಂಗ್ ನೆಕ್ ಅಂತ ಹೇಳಿರ್ತೀವಿ, ಅದೇ ವೆರೈಟಿ ಬರ್ಬೇಕು ಅಂದ್ರೆ ಕಸಿ ಗಿಡದಲ್ಲಿ ಮಾತ್ರ ಕೊಡ್ಬೇಕು ನಾವು. ನೀವು ಬೀಜದ ಗಿಡದಲ್ಲಿ ಕೊಟ್ಬಿಟ್ಟು ಲಾಂಗ್ ನೆಕ್ ಬರುತ್ತೆ ಅಂತ ಹೇಳಿದ್ರೆ ಅದಾಗೋದಿಲ್ಲ. ಸರ್ ಇದು TKD 1 ಅಂತ, ಇದು ನಮ್ಮ ಕೊಡೈಕೆನಾಲ್ ವೆರೈಟಿ ಇದು. ಹೌದು, TKD 1 ಅಂತ. ನೋಡಿ, ಇದು ಪಲ್ಪ್ ಜಾಸ್ತಿ ಇರುತ್ತೆ, ಬೀಜ ಸಣ್ಣ ಇರುತ್ತೆ. ಇದು ತಮಿಳ್ನಾಡು ಯೂನಿವರ್ಸಿಟಿ ಅವರು ತನಿಯಾಂಗುಡ್ಸೆ ಅಂತ ಅವರು ರಿಲೀಸ್ ಮಾಡಿರೋಂಥ ವೆರೈಟಿ ಇದು. ಸೊ ಈ ವೆರೈಟಿನ ತಮಿಳ್ನಾಡು ರೈತರೇ ಅದ್ರ ಸಯಾನ್ ಕೊಟ್ಟು ಕಳ್ಸಿ ನಮ್ಗೆ, ಅವರೇ ಆರ್ಡರ್ ಕೊಟ್ಟು ಮಾಡಿಸ್ಕೊಳ್ತಾ ಇರೋಂಥದ್ದು. ಕಲ್ಲಿ ಇದಾಗ್ತಾ ಇಲ್ವಾ? ಅಂದ್ರೆ ಅಲ್ಲಿ ನಮ್ ತರ ನೀಟಾಗಿ ಗ್ರಾಫ್ಟಿಂಗ್ ಮಾಡ್ಕೊಡೋ ಅಂತವ್ರು ಕಡಿಮೆ. ಹೌದಾ? ಅಲ್ಲಿ ರೈತರಿಗೆ ಗ್ರಾಫ್ಟೆಡ್ ಗಿಡಗಳು ಸಿಗ್ತಾ ಇಲ್ಲ TKD 1 ಅಲ್ಲಿ. ಸೊ ಹಂಗಾಗಿ ನಮ್ಗೆ ಅವರೇ ಸಹಾಯನ ಕೊಟ್ಟು ಕಳ್ಸು, ಅವರೇ ಗಿಡಗಳನ್ನ ಮಾಡಿಸ್ಕೊಂಡಿದ್ದಾರೆ. ಇದು TKD 1 ಅಂತ. ಇದು ಬಾಲ್ ಟೈಪ್ ಅಲ್ಲಿ ಬರುತ್ತೆ, ಈ ರೀತಿ ಇರುತ್ತೆ, ರಫ್ ಸ್ಕಿನ್ ಇರುತ್ತೆ, ಡಾರ್ಕ್ ಗ್ರೀನ್ ಬರುತ್ತೆ, ಒಳಗಡೆ ಪಲ್ಪ್ ಜಾಸ್ತಿ ಇರುತ್ತೆ ಇದು.
ಇದು ಸರ್? ಸರ್ ಇದು ಮೆಕ್ಸಿಕೋಲಾ ಅಂತ. ಔಟ್ ಸೈಡ್ ಅಲ್ಲಿ ನಿಮ್ಗೆ ಪೂರ್ತಿ ಬ್ಲೂ ಕಲರ್ ಅಲ್ಲಿ ಬರುತ್ತೆ ಇದು. ಮೆಕ್ಸಿಕೋಲಾ ಅಂತ ಬ್ಲೂ ಕಲರ್ ಆಗಿ. ಸೊ ಇದು ಒಳಗಡೆ ನಾರ್ಮಲ್ ಕಲರ್ ಇರುತ್ತೆ, ಹೊರಗಡೆ ಮಾತ್ರ ನೀಲಿ ಬಣ್ಣದಲ್ಲಿ ಬ್ಲೂ ಕಲರ್ ಅಲ್ಲಿ ಕಾಣುತ್ತೆ. ಹಣ್ಣುಗಳು ಇದು ಮರದಲ್ಲಿ ಕಾಯಿ ಮೆಚೂರ್ ಆಗ್ತಿದ್ದಂಗೆ ಬ್ಲೂ ಕಲರ್ ಚೇಂಜ್ ಆಗುತ್ತೆ. ಮೆಕ್ಸಿಕೋಲಾ ಅಂತ. ಫಸ್ಟ್ ಯಾವ ಕಲರ್ ಇರುತ್ತೆ? ಗ್ರೀನಿಶ್ ಇರುತ್ತೆ, ಗ್ರೀನ್ ಇರುತ್ತೆ. ಅದಾದ ನಂತರ ನಿಮ್ಗೆ ಚೆನ್ನಾಗಿ ಮೆಚೂರ್ ಆದ ತಕ್ಷಣ ಬ್ಲೂ ಕಲರ್ ಆಗುತ್ತೆ. ಹೌದೌದು. ಇದು ಎಲ್ಲಿ ಜಾಸ್ತಿ ಬೆಳಿತಾರೆ ಸರ್? ನಾರ್ಮಲ್ ಆಗಿ ಬರುತ್ತೆ ಇದು. ಮೆಕ್ಸಿಕೋಲಾ ಅಂದ್ರೆ ಇದು ಕೂಡ ಫಾರಿನ್ ವೆರೈಟಿನೇ. ಸೊ ಹಂಗಾಗಿ ಅಲ್ಲಿಂದಾನೆ ಬಂದಿರೋಂಥದ್ದು. ಓಪನ್ ಮಾಡಿದ್ರೆ ನಾರ್ಮಲ್ ಕ್ರೀಮ್ ಕಲರ್ ಇರುತ್ತೆ. ಸರ್ ಇದು ಪಿಂಕ್ ಕಾಟನ್ ಅಂತ. ಪಿಂಕ್ ಕಾಟನ್ ಅಲ್ಲಿ ಬಂದು ಇದು ಕೂಡ ರಫ್ ಸ್ಕಿನ್ ಆಶ್ ಇರುತ್ತಲ್ಲ ಅದೇ ತರ ಇರುತ್ತೆ, ಬಟ್ ಇದು ಉದ್ದ ಜಾಸ್ತಿ ಇರುತ್ತೆ. ಅದು ನಾರ್ಮಲ್ ಸೈಜ್ ಅಲ್ಲಿ ಇರುತ್ತೆ, ಅಂದ್ರೆ 200 ಇಂದ 220 ಗ್ರಾಮ್ ಆ ಸೈಜ್ ಅಲ್ಲಿ ಇರುತ್ತೆ. ಸ್ವಲ್ಪ ಜಾಸ್ತಿ ಬರುತ್ತೆ, ಒಂದು 400 ಗ್ರಾಮ್ ತನಕ ಬರುತ್ತೆ. ಬಟ್ ಇದರಲ್ಲಿ ಒಂದು ಮೈನಸ್ ಪಾಯಿಂಟ್ ಏನಂದ್ರೆ ಇದು ಕಲರ್ ಚೇಂಜ್ ಆಗಲ್ಲ, ಚಾಕ್ಲೇಟ್ ಕಲರ್ ಆಗಲ್ಲ. ಮೆಕ್ಸಿಕನ್ ಹಾಸ್ ಬಂದು ಚಾಕ್ಲೇಟ್ ಕಲರ್ ಬರುತ್ತೆ, ಇದು ಬಂದು ಚಾಕ್ಲೇಟ್ ಕಲರ್ ಆಗಲ್ಲ, ಗ್ರೀನಿಶ್ ಇರುತ್ತೆ. ಸೊ ನಾರ್ಮಲ್ ಆಗಿ ಇದು ಹೈ ಟೆಂಪರೇಚರ್ ಇರೋ ಕಡೆ ಚೆನ್ನಾಗಿ ಬೆಳೆಯುತ್ತೆ. ಅಂದ್ರೆ ಈಗ 40-43 ತನಕ ಟೆಂಪರೇಚರ್ ಇರೋ ಕಡೆ ನಾರ್ತ್ ಕರ್ನಾಟಕಕ್ಕೂ ಇದು ಸೂಕ್ತ ಈ ಬೆಳೆ. ಯಾವುದು ನಮ್ಮ ಪಿಂಕ್ ಕಾಟನ್. ಹೌದು ಸರ್. ಇದು ಪರ್ಪಲ್ ಅವಕಾಡೋ ಅಂತ. ಇದು ದೊಡ್ಡ ಸೈಜ್ ಬರುತ್ತೆ, ಒಂದು 800 ಗ್ರಾಮ್ ತನಕ ಬರುತ್ತೆ ಸೈಜ್. ಔಟ್ ಸೈಡ್ ಸ್ಕಿನ್ ಬಂದು ಪರ್ಪಲ್ ಇರುತ್ತೆ. ಸೊ ಇದು ಒಳಗಡೆ ಬಂದು ಹೌದು, ಹೊರಗಡೆ ಬಂದು ಪರ್ಪಲ್ ಇರುತ್ತೆ, ಒಳಗಡೆ ಕ್ರೀಮಿಶ್ ಇರುತ್ತೆ. ಇದು ಬಂದು ಮಲೆನಾಡಿಗೆ ಸೂಕ್ತವಾದಂತ ವೆರೈಟಿ. ಮಲೆನಾಡುಗಳಲ್ಲಿ ಈ ವೆರೈಟಿಗಳು ಸೂಕ್ತ ಆಗುತ್ತೆ. ಸೈಜು ದೊಡ್ಡದಾಗಿ ಬರುತ್ತೆ ಇದು. ಇದನ್ ಟಿಶ್ಯೂ ಎಲ್ಲ ಗ್ರಾಫ್ಟೆಡ್ ಗಿಡಗಳೇ ಸರ್. ನಮ್ಮ ಹತ್ರ ಇರೋ ಪ್ರತಿಯೊಂದು ಗ್ರಾಫ್ಟೆಡ್ ಗಿಡಗಳೇ. ಬೀಜದ ಗಿಡಗಳನ್ನ ನಾವು ಸೇಲ್ ಕೊಡಲ್ಲ ಯಾರಿಗೆ, ರೈತರುಗಳಿಗೆ. ಯಾಕೆಂದ್ರೆ ಬೀಜದ ಗಿಡ ನಿಮ್ಗೆ ಕಮರ್ಷಿಯಲ್ ಇಲ್ಡಿಂಗ್ ಬರೋದೇ 5 ರಿಂದ 7 ವರ್ಷ ಆಗುತ್ತೆ. ಅಂದ್ರೆ ಈಗ ನೀವು ಒಂದು 100 ಗಿಡ ಹಾಕಿರ್ತೀರಾ, ಪ್ರತಿ ಒಂದ್ ಗಿಡದಲ್ಲೂ ಸ್ಟಾರ್ಟ್ ಆಗೋದೇ 5 ರಿಂದ 7 ವರ್ಷ ಆಗ್ಬಿಡುತ್ತೆ. ನಿಮ್ಗೆ ಕೆಲವು ಗಿಡ 3-4 ವರ್ಷಕ್ಕೂ ಬರ್ತವೆ. 100 ಗಿಡ ಹಾಕಿದ್ರೆ ಒಂದು 5-10 ಗಿಡದಲ್ಲಿ ಬರ್ತವೆ 3 ವರ್ಷಕ್ಕೂ, ಇಲ್ಲ ಅಂತ ಹೇಳಲ್ಲ. ಬಟ್ ಕಮರ್ಷಿಯಲ್ ಇಲ್ಡಿಂಗ್ ನಿಮ್ಗೆ 5 ರಿಂದ 7 ವರ್ಷ ಆಗ್ಬಿಡುತ್ತೆ. ಈ ಗ್ರಾಫ್ಟೆಡ್ ಗಿಡಗಳಾದ್ರೆ ನಿಮ್ಗೆ 3.5 ವರ್ಷದಿಂದಾನೇ ಕಮರ್ಷಿಯಲ್ ಇಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಸರ್ ಇದು ಬಂದು ಬಲೂನ್ ಅವಕಾಡೋ ಅಂತ. ಬಲೂನ್ ನೋಡಿ ಇಲ್ಲಿ ಕಾಣುತ್ತಲ್ಲ, ಈ ರೀತಿ ಬಲೂನ್ ಬರುತ್ತೆ. ಸೊ ಈ ಬಲೂನ್ ಅಲ್ಲಿ ಒಂದು ನಮ್ಮ ಈ ನರ್ಸರಿ ಸ್ಟಾರ್ಟ್ ಆದಾಗ್ಲಿಂದ ಹೆಚ್ಚಿಗೆ ಗಿಡ ಕೊಟ್ಟಿರೋದು ಈ ವೆರೈಟಿನೇ. ಹೌದಾ? ಹೌದು. ಇದು ನಾರ್ಮಲ್ ಆಗಿ ನಿಮ್ಗೆ ಮದರ್ ಪ್ಲಾಂಟ್ ಅಲ್ಲಿ ತೋರ್ಸಂದಲ್ಲ ಆ ರೀತಿಯಾಗಿ 2 ಟೈಮ್ ಬರುತ್ತೆ ಕಾಯಿಗಳು. ವರ್ಷದಲ್ಲಿ 2 ಟೈಮ್ ಬರುತ್ತೆ. ಒಂದು ಮಾರ್ಚ್ ಏಪ್ರಿಲ್ ಅಲ್ಲಿ ಬರುತ್ತೆ, ಮತ್ತೊಂದು ಆಗಸ್ಟ್. ಈ 2 ಟೈಮ್ ಅಲ್ಲೂ ಕಾಯಿ ಬರುತ್ತೆ. ಸೊ ಇದಕ್ಕೆ ಮಾರ್ಚ್ ಏಪ್ರಿಲ್ ಅಲ್ಲಿ ಬರುವಾಗ ರೇಟ್ ತುಂಬಾ ಹೈ ಇರುತ್ತೆ. ಮಾರ್ಕೆಟ್ ಅಲ್ಲಿ ನಿಮ್ಗೆ ಸುಮಾರು 200 ರೂಪಾಯಿಂದ ಹಿಡಿದು 280 ತನಕ ಸಿಗುತ್ತೆ. ಸೊ ಇವತ್ತಿನ ರೇಟು ಕೂಡ 180 ರೂಪಾಯಿ ಇದೆ. ಸೊ ಹಂಗಾಗಿ ಈ ವೆರೈಟಿ ನಮ್ಮಲ್ಲಿ ಜಾಸ್ತಿ ಹೋಗುತ್ತೆ ಗಿಡಗಳು. ಯಾಕೆ ಇಷ್ಟನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ರೈತರು ಇದನ್ನ ಜಾಸ್ತಿ? ಸರ್ ಇದು ಡಬಲ್ ಟೈಮ್ ಇಲ್ಡಿಂಗ್. ನಿಮ್ಗೆ ಇಲ್ಲಿರೋ ಎಲ್ಲಾ ವೆರೈಟಿ ಸಿಂಗಲ್ ಟೈಮ್ ಇರುತ್ತೆ, ಇದೊಂದೇನೆ ಡಬಲ್ ಟೈಮ್ ಬರುತ್ತೆ. ಅಂದ್ರೆ ಒಂದು ವರ್ಷಕ್ಕೆ 2 ಟೈಮ್ ಬರುತ್ತೆ. ಹೌದು. ಆಮೇಲೆ ಇದು ಅನ್ಸೀಸನ್ ಅಲ್ಲಿ, ಅಂದ್ರೆ ಇವಾಗ ಆಗ್ಲೇ ಹೇಳ್ದಂಗೆ ಮಾರ್ಚ್ ಟೈಮ್ ಅಲ್ಲಿ ಬರುತ್ತೆ ಕಾಯಿಗಳು. ಸೊ ಮಾರ್ಚ್ ಟೈಮ್ ಅಲ್ಲಿ ಬರುವಾಗ ನಿಮ್ಗೆ ಯಾವಾಗ್ಲೂ 200+ ಇರುತ್ತೆ ರೇಟ್. ಹಂಗಾಗಿ ನಿಮ್ಗೆ ಜಾಸ್ತಿ. ಹೌದೌದು. ಬಹುತೇಕ ಎಲ್ಲರೂ ಇದನ್ನೇ ಹಾಕ್ಬಿಡ್ಬೋದಲ್ಲ ಸರ್? ಹಾಕ್ಬೋದು, ಬಟ್ ಈ ವೆರೈಟಿ ಗಿಡಗಳು ಸಿಗ್ಬೇಕಲ್ಲ ನಿಮ್ಗೆ. ತುಂಬಾ ಕಡಿಮೆ ಸಿಗ್ತಾ ಇರೋದು. ಇವು ಮದರ್ ಪ್ಲಾಂಟ್ ಗಳು ತುಂಬಾ ಕಡಿಮೆ ಇದಾವೆ. ಸೊ ಮದರ್ ಪ್ಲಾಂಟ್ ಇಂದ ಕಸಿ ಕೊಂಬೆ ತಗೊಂಡ್ ಮಾಡ್ಬೇಕಂದ್ರೆ ನಮ್ಗೆ ಒಂದು ವರ್ಷಕ್ಕೆ ಒಂದು 5 ರಿಂದ 7 ಸಾವಿರ ಗಿಡ ಅಷ್ಟು ಸೇಲ್ ಮಾಡ್ಬೋದು. ಮದರ್ ಪ್ಲಾಂಟ್ ಗಳು ಕಡಿಮೆ ಇರೋದ್ರಿಂದ ಇದನ್ನ ಅಷ್ಟೇ ಕೊಡಕ್ಕಾಗುವಂತ. ಬಲೂನ್ ಆಕಾರದಲ್ಲಿ ಇರೋದ್ರಿಂದ ಬಲೂನ್. ಹೌದೌದು. ಇದೆಲ್ಲ ಎಷ್ಟಿದೆ ನಿಮ್ದ್ರಲ್ಲಿ ಸರ್? ಸರ್ ಇಡೀ ನಮ್ಮ ನರ್ಸರಿಲಿ 1 ಲಕ್ಷ ಗಿಡ ಬರುತ್ತೆ. 1 ಲಕ್ಷ ಗಿಡ ಬರುತ್ತೆ. 1 ಲಕ್ಷ. ಹೌದೌದು. ಮತ್ತೆ ಅದಿದೆ ಸರ್? ಸರ್ ಇದು ಬಲ್ಬ್ ಅವಕಾಡೋ ಅಂತ. ಬಲ್ಬ್ ಬಲೂನ್ಗೆ ಪರ್ಯಾಯವಾಗ ಬಲ್ಬ್. ಇದು ಬಂದು ನಿಮ್ಗೆ ನಾರ್ಮಲ್ ಆಗಿ ಮೇ ಜೂನ್ ಅಲ್ಲಿ ಕಾಯಿ ಬರುತ್ತೆ. ಸೊ ನಾರ್ಮಲ್ ಆಗಿ ನಮ್ಮ ಇಡೀ ಕರ್ನಾಟಕದಲ್ಲಿ ಇರುವಂತ ಒಂದು 80% ಎಲ್ಲಾನು ಇದೇ ಜಾಸ್ತಿ ಇರುವಂತದ್ದು. ಬಲೂನ್ಗಿಂತ ಇದೇ ಜಾಸ್ತಿ ಇದೆ. ಅವೆಲ್ಲ ನಾವು ಸೆಲೆಕ್ಟ್ ಮಾಡ್ತಾ ಇರೋಂಥವು. ಇವೆಲ್ಲ ನಾರ್ಮಲ್ ಆಗಿ ಉಟ್ಕೊಂಡಿರೋಂಥವು ಗಿಡಗಳೇ ಇವು. ಸೊ ಈ ವೆರೈಟಿನು ಬಲ್ಬ್ ಬಲೂನ್ ಎರಡೂ ಕೂಡ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು.
ಅಂದ್ರೆ ಬಲೂನ್ ಒಂದು 70%, ಬಲ್ಬ್ ಒಂದು 30% ಹಿಂಗ್ ಮಾಡಿದ್ರೆ ನಿಮ್ಗೆ ಮಾರ್ಚ್ ಇಂದ ಸ್ಟಾರ್ಟ್ ಆದ್ರೆ ಹತ್ತತ್ರ ಆಗಸ್ಟ್ ಸೆಪ್ಟೆಂಬರ್ ತನಕನು ಪ್ರತಿ ತಿಂಗಳು ಹಾರ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಸೊ ಹಂಗಾಗಿ ಎರಡು ಮಿಕ್ಸ್ ಮಾಡಕ್ ಹೇಳ್ತೀವಿ ನಾವು. ಕೆಲವರು ಬಲೂನೇ ಮಾಡ್ತೀವಿ ಅಂತಾರೆ, ಕೆಲವರು ಬಲ್ಬೇ ಬೇಕು ಅಂತಾರೆ. ಸೊ ಅಂತವ್ರಿಗೆ ಯಾವ ರೈತರು ಯಾವ್ದು ಕೇಳ್ತಾರೆ ಅದು ಆ ರೀತಿ ಗಿಡಗಳನ್ನ ಕೊಡ್ತಾ ಹೋಗ್ತಾರೆ. ಒಟ್ಟಾರೆ ಎಷ್ಟು ತಳಿ ನಿಮ್ಮ ಹತ್ರ ಈಗಿರೋದು? ಸರ್ 9 ರಿಂದ 10 ಜಾತಿ ಇದೆ ಇವಾಗ ರೆಡಿ ಇರೋ. ಈ 9 ರಿಂದ 10 ನೋಡಿದ್ರಲ್ಲ, ಎಲ್ಲದಕ್ಕೂ ಸೇಮ್ ವೇರಿಯೇಷನ್ ಅಮೌಂಟ್ ಇರುತ್ತಾ? ಸೇಮ್ ಈಲ್ಡಿಂಗ್ ಹೆಂಗೆ ಅದು? ಸರ್ ಒಂದೊಂದು ಟೈಮಲ್ಲಿ ಬರುತ್ತೆ. ನಿಮ್ಗೆ ಮಾರ್ಕೆಟ್ ಅಲ್ಲಿ ಪ್ರೈಸ್ ಬಂದು ಯಾವಾಗ್ಲೂ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಮಾರ್ಚ್ ಏಪ್ರಿಲ್ ಮೇ ತನಕನೂ ನಿಮ್ಗೆ ರೇಟ್ ಸಿಗುತ್ತೆ. ಮೇ 15 ತನಕ, ಮೇ 15 ಇಂದ ಹಿಡಿದು ಜೂನ್ ಕೊನೆ ಎಂಡ್ವರೆಗೂ ಕಡಿಮೆ ರೇಟ್ ಇರುತ್ತೆ. ಅದಾದ್ಮೇಲೆ ಮತ್ತೆ ಆಗಸ್ಟ್ ಬರ್ತಾ ಇದ್ದಂಗೆ ಮತ್ತೆ ರೇಟ್ ಜಾಸ್ತಿ ಆಗುತ್ತೆ ಹೋಗುತ್ತೆ. ಈ 9 ರಿಂದ 10 ಟೈಪ್ಸ್ ಇದೆ ಅಂತ ಹೇಳೋದು, ಅಂದ್ರೆ ಅದು ಅಲ್ಲಿಯ ಸ್ಥಳೀಯಕ್ಕೆ ಅನುಗುಣವಾಗಿ ಹೌದು ಸರ್ ಈ ತರದನ್ನ ಹಾಕ್ಬೇಕು. ಹೌದೌದು. ನಾವು ರೈತರುಗಳು ಬಂದಾಗ ಅವ್ರು ಎಲ್ಲಿ ಅವರು ಏನು ಅಂತ ತಿಳ್ಕೊಂಡು ಅವ್ರಿಗೆ ಅನುಗುಣವಾಗಿ ಯಾವ ವೆರೈಟಿ ನಡೆಯುತ್ತೆ ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ. ಕೆಲವರು ಆಲ್ರೆಡಿ ಫಿಕ್ಸ್ ಆಗೇ ಬಂದ್ಬಿಟ್ಟಿರ್ತಾರೆ, ನಾನು ಇದೇ ಜಾತಿ ಹಾಕ್ಬೇಕು ಅಂತ. ಸೊ ಅಂತವ್ರಿಗೆ ತಿಳಿಸ್ಕೊಡ್ತೀವಿ. ಅದಾದ್ಮೇಲೆ ಅವ್ರ ಇಷ್ಟದ ಪ್ರಕಾರ ಹೆಂಗ್ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಇಂಥದ್ದೇ ಈಗ ಮಲೆನಾಡಿಗಾದ್ರೆ ಅದು ದೊಡ್ಡ ಸೈಜ್ ಬರುತ್ತೆ. ಆ ರೀತಿ ಹಾಕೊಂಡ್ರೆ ನಿಮ್ಗೆ ಸೈಜು ದೊಡ್ಡದಿರುತ್ತೆ. ನಾರ್ಮಲ್ ಆಗಿ ಮಳೆಗಾಲದಲ್ಲಿ ಅದು ಹಣ್ಣುಗಳಿದಾವಲ್ಲ ಅವು ಮಳೆಗಾಲದಲ್ಲೇ ಬರುವಂತದ್ದು. ಸೊ ಹಂಗಾಗಿ ಅದು ಮಲೆನಾಡಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇಲ್ಲಿರೋ ಯಾವ್ದೇ ವೆರೈಟಿ ಆದ್ರೂ ಮಲೆನಾಡಿಂದಾನೇ ಬಂದಿರೋಂಥದ್ದು. ಈಗ ನಿಮ್ಗೆ ಬಲೂನ್ ಆಗ್ಲಿ ಬಲ್ಬ್ ಆಗ್ಲಿ ಇವೆಲ್ಲಾನು ಮಲೆನಾಡಿಂದಾನೇ ನಮ್ಮ ಬಯಲುಸೀಮೆಗೆ ಬಂದಿರೋಂಥದ್ದು. ನಂಗೆ ಒಂದು ಡೌಟ್ ಏನಂದ್ರೆ, ನೀವು ಇದಕ್ಕೆ ನೀರ್ ಜಾಸ್ತಿ ಬೇಡ ಅಂತ ಹೇಳ್ತಾ ಇದ್ದೀವಿ. ಹೌದು. ಬಟ್ ನಮ್ಮ ಮಲೆನಾಡಲ್ಲಿ ನೀರ್ ಜಾಸ್ತಿ ಇರುತ್ತಲ್ಲ ಸರ್. ಮಲೆನಾಡಲ್ಲಿ ಅಂದ್ರೆ ಹೆಂಗಾಗಿದೆ ಅಂದ್ರೆ ಆವಾಗಿನ ಕಾಲದಿಂದ ಬೀಜದ ಗಿಡಗಳೇ ಉಟ್ಕೊಂಡು ಬಂದಿದ್ದಾವೆ. ಅಂದ್ರೆ ಇವಾಗ ಒಂದು 10 ಎಕರೆ ಎಸ್ಟೇಟ್ ಇತ್ತು ಅಂದ್ರೆ ಅಲ್ಲೊಂದು 10-20 ಗಿಡಗಳು ಇರ್ತವೆ ಅಷ್ಟೇ, ಪೂರ್ತಿ ಅದೇನೇ ಮಾಡಿರಲ್ಲ. ಇಲ್ಲಿ ನಮ್ಗೆ ಬಯಲುಸೀಮೆಯಲ್ಲಿ 1 ಎಕರೆ ಪೂರ್ತಿ ಅದನ್ನೇ ಮಾಡ್ತೀವಿ, 200 ಗಿಡ ತನಕ ಒಂದೇ ಮಾಡ್ತೀವಿ. ಅಂದ್ರೆ ಅಲ್ಲಿ ಎಸ್ಟೇಟ್ಗಳಲ್ಲಿ 10 ಎಕರೆಗೆ ಸೇರಿ 20 ರಿಂದ 30 ಗಿಡ 50 ಗಿಡ ತನಕ ಇರ್ತವೆ. ಅವೆಲ್ಲ ಬೀಜದಿಂದ ಉಟ್ಕೊಂಡಿರ್ತವೆ. ಬೀಜದ ಗಿಡಗಳು ನೀವು ಇದ್ರಲ್ಲಿ ಅಂತಲ್ಲ ಯಾವುದೇ ವೆರೈಟಿಗೆ ಹೋದ್ರು, ಈಗ ಮಾವು ಆಗ್ಲಿ ಸೀಬೆ ಆಗ್ಲಿ ಯಾವ್ದಕ್ಕೆ ಹೋದ್ರು ಅದ್ರ ಕೆಪಾಸಿಟಿ ಜಾಸ್ತಿ ಇರುತ್ತೆ ಬೀಜದ ಗಿಡಗಳು. ಅಂದ್ರೆ ಕೊಳೆ ರೋಗನ ತಡ್ಕೊಳ್ಳೋ ಅಂತ ಕೆಪಾಸಿಟಿಗಳು, ಅಂದ್ರೆ ಆ ಸ್ಥಳೀಯ ಹವಾಗುಣಕ್ಕೆ ಹೊಂದ್ಕೊಂಡು ಬೆಳೆದಿರ್ತವೆ. ಸೊ ಹಂಗಾಗಿ ಅಂತ ಕಡೆಯಿಂದನೇ ಸೆಲೆಕ್ಟ್ ಮಾಡ್ತಾ ಇರೋಂಥ ವೆರೈಟಿಗಳು ಇವೆಲ್ಲಾನು. ಒಟ್ಟೆ ನೀವ್ ಹೇಳ್ತಾ ಇರೋದು ಅಲ್ಲಿಯ ಸ್ಥಳೀಯಕ್ಕೆ ಅನುಗುಣವಾಗಿ ಅಲ್ಲಿಯ ಸಾಯಿಲ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ತಳಿ ಆಯ್ಕೆ ಮಾಡ್ಕೋಬೇಕು. ಸುಮ್ನೆ ನಂಗೆ ಜಾಸ್ತಿ ಬರುತ್ತೆ ಈಲ್ಡಿಂಗ್ ಬರುತ್ತೆ ಅಂತ ಆಯ್ಕೆ ಮಾಡ್ಕೊಳ್ಳೋದಲ್ಲ. ಹಂಗ್ ಮಾಡ್ಕೊಳಕ್ ಆಗಲ್ಲ ಸರ್. ಯಾಕಂದ್ರೆ ಈಗ ಟೆಂಪರೇಚರ್ ಜಾಸ್ತಿ ಇರೋ ಕಡೆ ನಾವು ಈಗ ಆವಾಗ್ಲೇ ನಾ ತೋರ್ಸದ್ನಲ್ಲ ಪರ್ಪಲ್ ಅವಕಾಡೋ ಅಂತ ನೋಡಿ. ಈ ಅವಕಾಡೋ ಇದೆಯಲ್ಲ ಪರ್ಪಲ್ ಅವಕಾಡೋ ಅಂತ, ಇದನ್ನ ತಗೊಂಡೋಗಿ ನೀವು ಹೈ ರೇಂಜ್ ಅಂದ್ರೆ ಟೆಂಪರೇಚರ್ 40 ಮೇಲೆ ಬರುವಂತ ಕಡೆ ಇದನ್ನ ಹಾಕಿದ್ರೆ ಇವು ಪರ್ಫಾರ್ಮೆನ್ಸ್ ಚೆನ್ನಾಗಿರಲ್ಲ. ಇದು ಆಗ್ಲಿ ಅಥವಾ ನಮ್ಮ TKD1 ಇದೆಯಲ್ಲ ಅವಾಗ್ಲೇ ನಿಮ್ಗೆ ತೋರಿಸಿದೆ ತಮಿಳ್ನಾಡು ವೆರೈಟಿ ಅಂತ. ಆ ವೆರೈಟಿನೂ ಕೂಡ ನಿಮ್ಗೆ ಹೈ ಟೆಂಪರೇಚರ್ ಅಲ್ಲಿ ಚೆನ್ನಾಗಿ ಬರಲ್ಲ. ಆ ವೆರೈಟಿಗಳು ಕೂಡ ನಿಮ್ಗೆ 40 ಡಿಗ್ರಿ ಮೇಲೆಲ್ಲ ಆದ್ರೆ TKD1 ನಿಮ್ಗೆ ಕಾಯಿಗಳೇ ಸೆಟ್ ಆಗಲ್ಲ, ಮರಗಳಲ್ಲಿ ಡ್ರಾಪ್ ಆಗ್ತವೆ. ಸರಿ, ಓಕೆ. ಎಲ್ಲಾ ನರ್ಸರಿ ತರ ನಿಮ್ದು ನರ್ಸರಿ ಇದೆ, ಸಮಥಿಂಗ್ ವಿಶೇಷತೆ ಇದೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು. ಏನ್ ವಿಶೇಷತೆ ಸರ್? ಸಪೋರ್ಟ್ ಸಿಗುತ್ತೆ ರೈತರಿಗೆ? ನಾರ್ಮಲ್ ಆಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸರ್, ನಾವು ಗಿಡ ಕೊಡೋದು ಮಾತ್ರ ಅಲ್ಲ, ಅವ್ರಿಗೆ ಪ್ರತಿ ಒಂದಕ್ಕೂ ಹೆಲ್ಪ್ ಮಾಡ್ತಾ ಹೋಗ್ತೀವಿ. ಏನಂದ್ರೆ ಇವಾಗ ಗಿಡ ಕೊಡ್ತೀವಿ, ಅದನ್ನ ನಾಟಿ ಮಾಡೋದ್ರಿಂದ ಹಿಡಿದು ಗಿಡಗಳನ್ನ ನಾಟಿ ಮಾಡಿಸೋಕೆ ಏನೇನ್ ಬೇಕೋ ಅದನ್ನೆಲ್ಲ ಪೂರ್ತಿಯಾಗಿ ಡೀಟೇಲ್ ಕೊಡ್ತೀವಿ. ಪ್ಲಸ್ ಅವ್ರಿಗೆ ಹೆಚ್ಚು ಕಡಿಮೆ 3 ತಿಂಗಳಿಗೆ ಒಂದ್ಸತಿ ವಿಸಿಟಿಂಗ್ ಇರುತ್ತೆ. 3 ರಿಂದ ನಾವೇ ಮಾಡ್ತೀವಿ ಸರ್. ಅಂದ್ರೆ ನಮ್ಗೆ ಅಲ್ಲಿಗೆ ವಿಸಿಟಿಂಗ್ ಚಾರ್ಜಸ್ ಫ್ರೀ ಇರುತ್ತೆ. ನಾವು ಅಲ್ಲಿಗೆ ಹೋಗೋ ಬರೋ ಚಾರ್ಜ್ ಅವ್ರು ಕೊಡ್ತಾರೆ, ಅಥವಾ ಅವರೇ ಬಂದು ಕರ್ಕೊಂಡು ಹೋದ್ರು ಅಲ್ಲಿಗೆ ಹೋಗಿ ಬಂದ್ಬಿಡ್ತೀವಿ. ಸೊ ವಿಸಿಟಿಂಗ್ ಚಾರ್ಜಸ್ ಏನು ಇರಲ್ಲ, ನಾವು ಹೋಗಿ ಬರೋ ಖರ್ಚು ಮಾತ್ರ ಅವ್ರು ಕೊಡ್ಬೇಕಾಗತ್ತೆ. ಅದ್ ಬಿಟ್ರೆ ಇನ್ನೇನು ಇಲ್ಲ. ಸೊ ಅದಕ್ಕೋಸ್ಕರ ನಿಮ್ಮನ್ನ ಜಾಸ್ತಿ ಹೌದು ಸರ್. ಹೌದು. ಗಿಡ ಕೊಟ್ಟು ಕೈ ತೊಳ್ಕೊಂಡ್ ಬಿಡ್ತಾ ಇದ್ರು ಬಹಳಷ್ಟು ಜನ ಸರ್. ನಾರ್ಮಲ್ ಆಗಿ ಇವಾಗ್ಲೂ ತುಂಬಾ ನಡೀತಾ ಇದೆ, ಗಿಡ ಕೊಟ್ಬಿಟ್ಟು ಕೈ ತೊಳ್ಕೊಬಿಡ್ತಾರೆ. ಅದಾದ್ಮೇಲೆ ಅವ್ರ ಕಾಂಟ್ಯಾಕ್ಟ್ ನಂಬರ್ಗಳೇ ಇರಲ್ಲ. 1 ವರ್ಷ 2 ವರ್ಷ ಮಾಡ್ತಾರೆ, ಅದಾದ್ಮೇಲೆ 2 ವರ್ಷ ಆದ್ಮೇಲೆ ಅವರು ಕಾಂಟ್ಯಾಕ್ಟ್ಗೆ ಸಿಕ್ಕಲ್ಲ, ನಂಬರ್ಗಳು ಚೇಂಜ್ ಮಾಡ್ಕೊಬಿಡ್ತಾರೆ. ಆ ರೀತಿ ನಮ್ದೆಲ್ಲ ಇವೆಲ್ಲ ಸುಮಾರು 9 ವರ್ಷದಿಂದ ಒಂದೇ ನಂಬರ್ ಇರುವಂತದ್ದು, ಒಂದರಲ್ಲೇ ಮೇಂಟೈನ್ ಮಾಡ್ತಾ ಇದೀವಿ ನಾವು. ಸೊ ಬೇರೆ ಏನೆಲ್ಲ ಸಪೋರ್ಟ್ ಸಿಗುತ್ತೆ ಸರ್ ನಿಮ್ಮ ಹತ್ರ ಈ ನರ್ಸರಿಯಲ್ಲಿ ತಗೊಂಡ್ರೆ? ಸರ್, ಬೇರೆ ರೈತರಿಗೆ ಏನೆಲ್ಲ ಬೆನಿಫಿಟ್ಸ್ ಕೊಡ್ತೀರಾ ತಾವು? ಸರ್ ಇದರಲ್ಲಿ ಸಜೆಷನ್ಗಳು ಕೊಡ್ತೀರಾ? ಹೌದು ಸರ್. ಮೇನ್ ಆಗಿ ಯಾವುದೇ ರೈತರು ಇಲ್ಲಿ ಬಂದು ಗಿಡ ತಗೊಂಡು ಹೋಗಿರ್ತಾರಲ್ಲ, ಅಂತವ್ರು ಏನೇ ರೋಗ ಬರ್ಲಿ ಅಥವಾ ಏನೇ ಮೆಡಿಸಿನ್ ಬೇಕಾದ್ರು ಅಥವಾ ಏನ್ ಸ್ಪ್ರೇ ಮಾಡ್ಬೇಕು, ಗಿಡ ಎಲೆ ತಿಂತ ಇದ್ರೆ ಏನ್ ಸ್ಪ್ರೇ ಮಾಡ್ಬೇಕು, ಪ್ರತಿ ಒಂದನ್ನು ಒಂದು ಫೋಟೋ ಕಳ್ಸಿಕೊಡ್ತಾರೆ ನಮ್ಗೆ. ವಾಟ್ಸಪ್ ಅಲ್ಲಿ ಈ ರೀತಿ ಆಗಿದೆ ಅಂತ ಒಂದು ಫೋಟೋ ಕಳಿಸ್ತಾರೆ. ಅದಕ್ಕೆ ತಕ್ಕಂಗೆ ಎಷ್ಟು ml ಮೆಡಿಸನ್ ಹಾಕೊಂಡು ಸ್ಪ್ರೇ ಮಾಡ್ಬೇಕು ಅದನ್ನ ಪೂರ್ತಿ ನಾವು ಹೇಳ್ಕೊಡ್ತೀವಿ. ಅದಾದ್ಮೇಲೆ ಪ್ರತಿ ಸರಿನೂ
ಅವರು ಒಂದು 15ರಿಂದ 20 ದಿನ ಆ ರೇಂಜಲ್ಲಿ ಪ್ರತಿಯೊಂದು ಸತಿ ಕಾಲ್ ಮಾಡ್ಕೋತಾರೆ. ಅವ್ರಿಗೆ ಯಾವ ಗೊಬ್ಬರ ಯಾವ ಟೈಮಲ್ಲಿ ಕೊಡಬೇಕು ಅನ್ನೋದನ್ನ ನಾವು ತಿಳಿಸ್ಕೊಡ್ತಾ ನೀವೇ ತಿಳಿಸ್ಕೊಡ್ತೀರಾ? ಹೌದು ಪೂರ್ತಿ ಗೈಡೆನ್ ಕೊಡ್ತೀವಿ ನಾವು. ಸೊ ಹಾಗಾಗಿ ನಿಮ್ಮ ನರ್ಸರಿಗೆ ಸ್ವಲ್ಪ ಬೇಡಿಕೆ ಜಾಸ್ತಿ ಸರ್ ಇದೆ. ಹೌದು ಈಗ ರೈತರ ಜೊತೆ ಫೀಡ್ಬ್ಯಾಕ್ ನೀವು ಈಗ ತುಂಬಾ ಕಡೆ ವಿಸಿಟ್ ಮಾಡಿರ್ತೀರಾ, ಎಲ್ಲ ಕಡೆ ಒಂದಷ್ಟು ನೇಮ್ಗಳು ನಮ್ಮ ಹೆಸರುಗಳನ್ನ ಕೇಳ್ಪಟ್ಟಿರ್ತೀರಾ ನೀವು. ಹಾಗೆ ಹೌದು. ಹಾಗೆ ಇದ್ರದ್ದು ರೇಟ್ ಬಗ್ಗೆ ಸ್ವಲ್ಪ ವಿವರಿಸ್ಕೊಡ್ಬೋದಾ ಸರ್ ನಮ್ಗೆ? ರೇಟ್ಗಳು ವಿಚಾರಿಸ್ತೀನಿ, ಹೇಳ್ಕೊಡ್ತೀನಿ ಎಲ್ಲಾನು ಪೂರ್ತಿ. ಅದಕ್ಕೂ ಮುಂಚೆ ಇನ್ನೊಂದು 2-3 ವೆರೈಟಿ ಇದೆ, ಅದನ್ನು Okay. ತೋರಿಸ್ಕೊಡ್ತೀನಿ. ಸರ್ ಇಲ್ಲಿ ನೋಡಿ, ಈ ಅವಕಾಡೋ ಬಂದು ಆಮಟೆಕಾಯಿ ಬರುತ್ತಲ್ಲ, ಆ ಸೈಜಲ್ಲಿ ಬರುತ್ತೆ. ಸಣ್ಣದು ಸೈಜು, ಒಳಗಡೆ ಬೀಜ ಇರಲ್ಲ, ಸೀಡ್ಲೆಸ್ ಇರುತ್ತೆ. ಸೀಡ್ಲೆಸ್ ಅವಕಾಡೋ ಇದು. ಆಮಟೆಕಾಯಿ ಸೈಜ್ ಅಲ್ಲಿ ಇರುತ್ತೆ. ಮನೆಯಲ್ಲಿ 1-2 ಗಿಡ ಹಾಕೊಂಡು ನಾನು ತಿನ್ಲಿಕ್ಕೆ ಅಂತ ಯೂಸ್ ಮಾಡ್ತೀನಿ ಅಂತಾರಲ್ಲ, ಅಂತವ್ರು ಈ ಗಿಡ ಹಾಕೊಂಡ್ರೆ ತುಂಬಾ ಚೆನ್ನಾಗಿದೆ. ಪಾಟ್ ಅಲ್ಲಿ ಬೆಳಿತೀನಿ. ಹೌದು, ಆ ತರದವರು ಇದನ್ನ ಹಾಕೋಬಹುದು. ಆಮೇಲೆ ಇನ್ನೊಂದು ಇದ್ರಲ್ಲಿ ವಿಶೇಷ ಏನಂದ್ರೆ, ಇಡೀ ಅವಕಾಡೋ ಎಲ್ಲಾನು ಸಪ್ಪೆ ಇರ್ತವೆ. ಇದೊಂದು ವೆರೈಟಿ ಮಾತ್ರ ಸಿಹಿ ಇರುತ್ತೆ. ಹೌದಾ? ಹೌದು, ಸಿಹಿ ಇರುತ್ತೆ. ಹಣ್ಣಾದಾಗ ಹಂಗೆ ತಿನ್ಬೋದು, ಇದನ್ನ ಹಂಗೆ ತಿನ್ಕೋಬಹುದು. ಬೇರೆ ಏನು ಮಿಕ್ಸಪ್ ಏನು ಬೇಕಾಗಿಲ್ಲ. ಬೇರೆ ಎಲ್ಲದಕ್ಕೂ ನೀವು ಶುಗರ್ ಆಗ್ಲಿ, ಬೆಲ್ಲ ಆಗ್ಲಿ, ಹಾಲು ಇದ್ರ ಜೊತೆಲಿ ಮಿಕ್ಸ್ ಮಾಡಿ ತಿನ್ಬೇಕಾಗತ್ತೆ. ಇದ್ರಲ್ಲಿ ಹಂಗಿಲ್ಲ. ಈ ವೆರೈಟಿ ಬಂದು ಹಂಗೆ ತಿನ್ಕೋಬಹುದು. ಅದಕ್ಕೆ ಚಿಕ್ಕದಿದೆ, ಸೀಡ್ಲೆಸ್ ಇರುತ್ತೆ, ಒಳಗಡೆ ಬೀಜ ಇರಲ್ಲ ಅದ್ರಲ್ಲಿ. ಸೀಡ್ಲೆಸ್ ಅವಕಾಡೋ. ಹೌದು, ನೀವು ಅದಕ್ಕೆ ಹೇಳಿದ್ದ ಮನೆಯಲ್ಲಿ 1-2 ಇದ್ದಾರು ಅಥವಾ ಹೌದು ಪಾಟ್ ಅಲ್ಲಿ ಬೇಕಾದ್ರೆ ಹಾಕೋಬಹುದು. ಹೌದು ಪಾಟಲ್ಲಿ ಹಾಕೋಬಹುದು. ಮನೆ ಹತ್ರ 1-2 ಗಿಡ ನಾವು ಮನೆಗೆ ತಿನ್ಲಿಕ್ಕೆ ಹಾಕೋತೀವಿ ಅನ್ನೋರು ಈ ರೀತಿ ಗಿಡ ಹಾಕೊಂಡ್ರೆ ತುಂಬಾ ಒಳ್ಳೇದು. ನಿಮ್ಗೆ ಇದು ತಿನ್ಲಿಕ್ಕೆ ಟೇಸ್ಟ್ ಇರುತ್ತೆ, ಹಂಗೆ ತಿನ್ಬೋದು. ಹಣ್ಣಾದ್ಮೇಲೆ ಆಮೇಲೆ ಇದು ಒಳಗಡೆ ಬೀಜನೇ ಇರಲ್ಲ. ಬೀಜ ಇರಲ್ಲ. ಇದನ್ನ ಯೂಶಲಿ ಯಾರು ಬಳಸ್ತಾರೆ ಅಂದ್ರೆ? ಸರ್ ಇದೆಲ್ಲ ಏನ್ ಗೊತ್ತಾ, ನಾವು ಕಲೆಕ್ಷನ್ಗೋಸ್ಕರ ಮಾಡಿಟ್ಕೊಂಡಿರೋಂಥವು. ಕಮರ್ಷಿಯಲ್ ಆಗಿ ಆಗಲ್ಲ ಇವೆಲ್ಲ. ಬಟ್ ಯಾರಾದ್ರೂ ಹೌದು, ಕೆಲವು ಇಂಟ್ರೆಸ್ಟ್ ಇರೋದು. ಅಂದ್ರೆ 1-2 ಗಿಡ ನಮ್ಗೆ ಮನೆ ಬಳಕೆಗೆ ಬೇಕು ಅಂತ ಬರ್ತಾರಲ್ಲ, ಅಂತವ್ರಿಗೆ ಈ ರೀತಿ ಕೊಡ್ತೀವಿ. ಸರ್ ಇಲ್ಲೊಂದ್ ಜಾತಿ ಇದೆ. ಈ ಜಾತಿ ಬಂದು ಬಂಚ್ ಅವಕಾಡೋ ಅಂತ. ಹೌದು, ಒಂದೊಂದು ಬಂಚಲ್ಲೇನೆ ನಿಮ್ಗೆ 8ರಿಂದ 10 ಕಾಯಿ ಬರ್ತವೆ. ಸೈಜ್ ಬಂದು ನಿಮ್ಗೆ ಒಂದು 150-200 ಗ್ರಾಮ್ ಒಳಗಡೆನೆ ಇರುತ್ತೆ. ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಅಷ್ಟೇನೆ, ಮನೆ ಬಳಕೆಗಾಗ್ಲಿ ಅಥವಾ ಒಂದಷ್ಟು ವೆರೈಟಿ ಕಮರ್ಷಿಯಲ್ಗೆ ಆಗಲ್ಲ ಸರ್. ಇವು ಏನಂದ್ರೆ ಸೈಜ್ ಬರಲ್ಲ. ಇವು ಒಂದು 100-150 ಗ್ರಾಮ್ ಆ ರೇಂಜ್ ಅಲ್ಲಿ ಬರ್ತವೆ. ಸೊ ಹಂಗಾಗಿ ಇವು ಕಮರ್ಷಿಯಲ್ಗೆ ಆಗಲ್ಲ. ಇಷ್ಟ ತನಕ ಓವರ್ ಆಲ್ ಇದ್ರ ಅಂದ್ರೆ ಬಟರ್ ಫ್ರೂಟ್ ನರ್ಸರಿ ಬಗ್ಗೆ ಎಲ್ಲ ವಿವರಿಸ್ತೀರಿ. ಈಗ ಬಹಳ ಮುಖ್ಯವಾಗಿ ರೈತರಿಗೆ ಬೇಕಾಗಿರೋದು ರೇಟ್. ಹೌದು, ಎಷ್ಟು ರೇಟ್ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ಕೆಲವ್ರಿಗೆ ಇನ್ನೂ ಹಳೆ ಕಾಲದಲ್ಲೇ ಇದಾರೆ, ಇದಕ್ಕೆ ಯಾರು ಅಪ್ಗ್ರೇಡ್ ಆಗ್ತಾ ಇಲ್ಲ. ಹೊಸಬ್ರು ಮಾಡ್ತಾರೆ, ಒಂದಿಷ್ಟು ರೇಟ್ ಬಗ್ಗೆ ತಿಳ್ಕೊಬೇಕು ಅಂತಾರೆ. ಸೊ ಹಾಗಾಗಿ ತಮ್ಮ ನರ್ಸರಿ ಒಂದಿಷ್ಟು ರೇಟ್ ನ ವಿವರಿಸ್ಕೊಡ್ಬೋದಾ? ಸರಿ ಸರ್, ಆಗ್ಲಿ. ಸರ್ ಇದ್ ನೋಡಿ, ಈ ಗಿಡ ಇದೆಯಲ್ಲ, ಇದು 7ರಿಂದ 8 ತಿಂಗಳಾಗಿರುವಂತದ್ದು. ಈ ಗಿಡ ಕಾಣಿಸ್ತಾ ಇದೆಯಲ್ಲ, ಇದ್ರ ಬೆಲೆ ಬಂದು 120 ರೂಪಾಯಿ. ಬಲೂನು, ಬಲ್ಬು ಎಲ್ಲಾ ವೆರೈಟಿನೂ ಸಿಗುತ್ತೆ. ಲೋಕಲ್ ವೆರೈಟೀಸ್ ಎಲ್ಲಾನು ಸಿಗುತ್ತೆ ಇದೇ ರೇಂಜಲ್ಲಿ. ಇದಿದೆ ನೋಡಿ, ಇದು ಬಂದು 14 ತಿಂಗಳ ಗಿಡ. ಕಾಣಿಸ್ತಾ ಇದೆಯಲ್ಲ, ಇದು ಬಂದು ಸುಮಾರು ಒಂದು 2.5 ಅಡಿ ಆ ರೇಂಜಲ್ಲಿ ಇರುತ್ತೆ. ಇವೆಲ್ಲ ನಿಮ್ಗೆ 220 ರೂಪಾಯಿ ಆಗುತ್ತೆ. ಎಲ್ಲ ಕಸಿ ಗಿಡಗಳಾಗಿರುತ್ತೆ. ಬಲೂನ್, ಬಲ್ಬ್ ಎಲ್ಲಾ ಜಾತಿದು ಸಿಗುತ್ತೆ. ಎಷ್ಟು ಸರ್ ಇದು? 220 ರೂಪಾಯಿ ಆಗುತ್ತೆ. ಇದು 120 ರೂಪಾಯಿ. ಇದು 14 ತಿಂಗಳು. 14 ತಿಂಗಳ? ಹೌದೌದು. ಏನ್ ಬ್ಯಾಗ್ ನೀವು ಜಸ್ಟ್ ಸರ್ ಇದು 1 kg ಬ್ಯಾಗ್ ಇರುತ್ತೆ. ಇದು 5 kg ಬ್ಯಾಗ್ ಇರುತ್ತೆ. ಇದು 10 kg ಬ್ಯಾಗ್ ಅಲ್ಲಿ ಇರುತ್ತೆ. 18 ತಿಂಗಳ ಗಿಡ, ಆಡ್ಲಿಂಗ್ ಆಗಿರೋಂಥ ಗಿಡಗಳು ಇವೆಲ್ಲ. ಅಂದ್ರೆ ತುಂಬಾ ಮೆಚೂರ್ ಆಗಿ ಚೆನ್ನಾಗಿ ಆಗಿರೋಂಥದ್ದು. ಇದೆಲ್ಲ ನೀವು ಡೈರೆಕ್ಟ್ ಬಿಸಿಲು ತಗೊಂಡೋಗಿ ಹಾಕಿದ್ರು ಏನೂ ಆಗಲ್ಲ. ಆ ರೀತಿ ಗಿಡಗಳು 18 ತಿಂಗಳಾಗಿರೋಂಥ ಗಿಡಗಳು. ಇವೆಲ್ಲ ನಿಮ್ಗೆ ಹತ್ತತ್ರ 3 ಫೀಟ್ ಹೈಟ್ ಆ ರೇಂಜ್ ಅಲ್ಲಿ ಸಿಗ್ತವೆ. 3 ಫೀಟ್ ಹೈಟ್ ಬರುತ್ತೆ. ಇದೆಷ್ಟಿದೆ ಸರ್ ರೇಟ್? ರೇಟ್ ಇದು 320 ರೂಪಾಯಿ ಆಗುತ್ತೆ. 320 ರೂಪಾಯಿ. 18 ತಿಂಗಳ ಗಿಡ. 18 ತಿಂಗಳು. ಹೌದು. ನೆಕ್ಸ್ಟ್ ಸರ್. ಸರ್ ಇದು ನೋಡಿ, 2 ವರ್ಷದ ಗಿಡ. 2 ವರ್ಷದ ಗಿಡ ನೋಡಿ, ಸುಮಾರು 5 ಫೀಟ್ ಇದೆ. 5 ಫೀಟ್ ಬರುತ್ತೆ. 5 ಫೀಟ್. ಸರ್ ಇದು 420 ರೂಪಾಯಿ ಆಗುತ್ತೆ. 420. 5 ವರ್ಷ. 2 ವರ್ಷದ ಗಿಡ. ಇನ್ 3 ವರ್ಷ ಇದ್ ಮಾಡಿದ್ರೆ ನಿಮಗೆ ಸರ್ ಇಲ್ಲ, ಇದು ತಗೊಂಡಾಗ ನಾಟಿ ಮಾಡಿದ್ರೆ 1 ವರ್ಷಕ್ಕೆ ಫ್ಲವರಿಂಗ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಇವಾಗ ಆಲ್ರೆಡಿ ಹೂವೆಲ್ಲ ಬಂದಿದೆ. ಬೇಕು ಅಂದ್ರೆ 5 ವರ್ಷಕ್ಕೆ ಬೇಕು ಅಂತಿದ್ರು. ಕಮರ್ಷಿಯಲ್ ಅದೇ 3.5 ವರ್ಷ ಬೇಕಾಗುತ್ತೆ. ಸೊ ಇವೆಲ್ಲ ಆಡ್ಲಿಂಗ್ ಆಗಿರೋಂಥ ಗಿಡ. ನೀವು ಡೈರೆಕ್ಟ್ ಆಗಿ ತಗೊಂಡೋಗಿ ನೆಟ್ಗೆ ಬಿಸಿ ಇದ್ರೂ ನೆಟ್ ಬಿಡ್ಬೋದು, ಏನ್ ತೊಂದರೆ ಆಗಲ್ಲ.
ಎಷ್ಟು ಹೇಳಿದ್ರಿ ಇದು ರೇಟು? 420 ರೂಪಾಯಿ ಸರ್, 2 ವರ್ಷದ ಗಿಡ ಇದು. 420. ಓಕೆ. ಇದು ಯಾವ ತಳಿ? ಎಲ್ಲಾ ತಳಿದು ಎಲ್ಲಾ ತಳಿದು ಸಿಗುತ್ತೆ, ಇದೇ ಸೇಮ್ ರೇಟ್ ಅಲ್ಲೇ ಇದೆ. ನಿಮ್ಗೆ ಯಾವ ತಳಿ ಬೇಕೋ ಎಲ್ಲಾ ತಳಿದು ಸಿಗುತ್ತೆ. ಇದು 8 ತಿಂಗಳ ಗಿಡ, ಮೆಕ್ಸಿಕನ್ ನಾಸು. 350 ರೂಪಾಯಿ ಕೊಡ್ತಾ ಇದೀವಿ. 350 ರೂಪಾಯಿ. ಇದು ಯಾಕೆ ಕಾಸ್ಟ್ಲಿ ಆಯ್ತಲ್ಲ? ಕಾಸ್ಟ್ಲಿ ಸರ್, ಇದು ಫಾರಿನ್ ವೆರೈಟಿ. ಆಮೇಲೆ ಇದಕ್ಕೆ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇರುತ್ತೆ. ಹೆಚ್ಚು ಕಡಿಮೆ 20 ದಿನ ತನಕನೂ ಇಟ್ಕೋಬಹುದು. ಆಮೇಲೆ ಇನ್ನೊಂದ್ ಏನಂದ್ರೆ ಇಲ್ಲಿ ನಮ್ಮಲ್ಲಿ ಇರುವಂತ ಮದರ್ ಪ್ಲಾಂಟ್ ಗಳು ಕಡಿಮೆ ಇರುತ್ತೆ. ಸೊ ಹಂಗಾಗಿ ಇವಕ್ಕೆ ಬೆಲೆಗಳು ಜಾಸ್ತಿ ಇರುತ್ತೆ. ಇವೆಲ್ಲ ಮಾರ್ಕೆಟ್ ಅಲ್ಲಿ ಸುಮಾರು 280 ರಿಂದ 300 ರೂಪಾಯಿ ತನಕ ರೇಟ್ ಹೋಗುತ್ತೆ ಕಾಯಿಗಳು. ಅದೇ ನಮ್ ಇವೆಲ್ಲ ಬಂದು ನಿಮ್ಗೆ 140 ರಿಂದ 200 ರೂಪಾಯಿ ತನಕ ಹೋಗುತ್ತೆ ಹಂಗಾಗಿ. ಸೊ ಇದು 8 ತಿಂಗಳ ಗಿಡ, 350 ರೂಪಾಯಿ ಕೊಡ್ತಾರೆ. ಸರ್ ಇವು ನೋಡಿ, ಇದು ಮೆಕ್ಸಿಕನ್ ಆಸೆನೆ, 14 ತಿಂಗಳ ಗಿಡ. ಇದು ಬಂದು ಈ ಗಿಡ ಬಂದು 14 ತಿಂಗಳು ಆಗಿರೋಂಥದ್ದು. ಎಲ್ಲ 550 ರೂಪಾಯಿ ಹಂಗೆ ಕೊಡ್ತಾ ಇದ್ದೀವಿ. 550 14 ಆಗಿರೋಂಥ ಗಿಡ ಎಲ್ಲ ಸುಮಾರು ಒಂದು 3.5 ರಿಂದ 4 ಫೀಟ್ ಹೈಟ್ ಇರುತ್ತೆ. ಓಕೆ. ಇಲ್ಲಿ ಬಂದ್ರೆ ಎಲ್ಲಾ ರೀತಿಯ ಮಾಹಿತಿ ನಿಮ್ಗೆ ಸಿಗುತ್ತೆ. ಹೌದು ಸರ್, ರೈತರಿಗೆ ಸರ್ ನಾವು ಇಲ್ಲಿ ರೈತರು ಯಾರೇ ಬಂದ್ರು ಅವ್ರ ಗಿಡ ತಗೊಳ್ದಿರೋ ಅದಕ್ಕಿರೋ ಪೂರ್ತಿ ಮಾಹಿತಿ ಕೊಟ್ಟೆ ಕಳಿಸ್ತೀವಿ. ಏನೇನು ಯಾವ ವೆರೈಟಿ ಹಾಕೊಂಡ್ರೆ ಯಾವ್ದು ಚೆನ್ನಾಗಿರುತ್ತೆ, ಎಷ್ಟು ತಿಂಗಳದ್ದು ಹಾಕಿದ್ರೆ ಅಲ್ಲಿ ಅನುಗುಣವಾಗಿ, ಹೌದು ಅವ್ರ ಯಾವ ಪ್ಲೇಸ್ ಇಂದ ಬಂದಿರ್ತಾರೆ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಸಜೆಷನ್ ಮಾಡ್ತಾ ಹೋಗ್ತೀವಿ. ಕೆಲವು ರೈತರು ಆಲ್ರೆಡಿ ಫಿಕ್ಸ್ ಆಗೇ ಬಂದ್ಬಿಟ್ಟಿರ್ತಾರೆ, ನಾನು ಇದೇ ತಳಿ ಮಾಡ್ಬೇಕು ಅಂತ. ಅವ್ರಿಗೂ ಕೂಡ ಈ ರೀತಿ ಇದೆ, ಅದ್ರ ಸಾಧಕ ಮತ್ತೆ ಬಾಧಕ ಎರಡನ್ನೂ ತಿಳಿಸ್ಕೊಡ್ತೀವಿ. ಅವ್ರು ಯಾವ್ದು ಡಿಸೈಡ್ ಮಾಡ್ತಾರೆ ಅದನ್ನ ಕೊಡ್ತೀವಿ ನಾವು. ಸರ್ ನಂಗೆ ಒಂದು ಸಣ್ಣ ಮಾಹಿತಿ ಕೊಡ್ಬೋದಾ? ಅಂದ್ರೆ ರೈತರು ಈ ಬಟರ್ ಫ್ರೂಟ್ ನ ಯಾಕೆ ಮಾಡ್ಬೇಕು, ಒಂದು ಸಣ್ಣ ಲೆಕ್ಕಾಚಾರವನ್ನು ಕೊಟ್ಟು ನಮ್ಮ ರೈತರಿಗೆ ವಿವರಿಸಬಹುದಾ? ಸರ್ ಈಗ ನಾರ್ಮಲ್ ಆಗಿ 1 ಎಕರೆಗೆ ಇದು 200 ಗಿಡ ಕುತ್ಕೊಳ್ಳುತ್ತೆ, 193 ಗಿಡ ಬಟರ್ ಫ್ರೂಟ್. ಸೊ ನಿಮ್ಗೆ 5 ವರ್ಷದ ನಂತರ 3 ಲಕ್ಷಕ್ಕಿಂತ ಕಡಿಮೆ ಬರಲ್ಲ. ಕಾರಣ ಏನಂದ್ರೆ ಒಂದ್ ಗಿಡದಲ್ಲಿ ನಿಮ್ಗೆ 70 ರಿಂದ 100 kg ತನಕ ಬರುತ್ತೆ. ಆಯ್ತಾ, 1 kgಗೆ ನಿಮ್ಗೆ ಕನಿಷ್ಠ ಪಕ್ಷ ಅಂದ್ರು 50 ರೂಪಾಯಿ ನೀವು ರೇಟ್ ಹಿಡಿದ್ರು ಕೂಡ 100 ಗಿಡಕ್ಕೆ ನಿಮ್ಗೆ ಒಂದು ಮರದಿಂದನೇ 70 kg. 100 ಗಿಡಕ್ಕೆ ಹೆಚ್ಚು ಕಡಿಮೆ 7 ಟನ್ ಆಗುತ್ತೆ. ಸೊ ಹಂಗೆ ನಿಮ್ಗೆ 14 ಟನ್ ಹತ್ರ ಬರುತ್ತೆ. ಅಷ್ಟು ಬೇಡ, ನಿಮ್ಗೆ 8 ರಿಂದ 10 ಟನ್ ಲೆಕ್ಕ ತಗೊಂಡ್ರು ನಿಮ್ಗೆ ಹತ್ರ 3 ಲಕ್ಷಕ್ಕೆ ಏನೂ ಕಡಿಮೆ ಬರಲ್ಲ. ಸೊ ಕೆಲವು ರೈತರು, ನಾವೇ ಕೊಟ್ಟಿರೋ ರೈತರು 9 ಲಕ್ಷ ತನಕನೂ ತಗೊಂಡಿದ್ದಾರೆ. ಈಗ ನಾನೇ ಬೇಕಾದ್ರೆ ನಿಮ್ಗೆ ಅಡ್ರೆಸ್ ಕೊಡ್ತೀನಿ, ನೆಕ್ಸ್ಟ್ ಬೇಕಾದ್ರೆ ವಿಡಿಯೋ ಮಾಡಿ. ಅಲ್ಲಿ 9.5 ಲಕ್ಷ ಮಾಡಿದ್ದಾರೆ 1 ಎಕರೆಯಿಂದ. ಸೊ ಹಂಗಾಗಿ ಮಾಡ್ಬೋದು ರೈತರು. ಕಡಿಮೆ ಅಂದ್ರೆ 3 ಲಕ್ಷ ಅಂತೂ ಕಡಿಮೆ ಅಂತೂ ಬಂದೇ ಬರುತ್ತೆ. ಸೊ ಹಂಗಾಗಿ ಖರ್ಚು ಕಡಿಮೆ. ಆಮೇಲೆ ಇದು ಒಂದ್ಸರಿ ಹಾಕಿದ್ರೆ ನಿಮ್ಗೆ ಲೈಫ್ ಟೈಮ್ ಇರುತ್ತೆ. ಹೆಚ್ಚು ಕಡಿಮೆ ಒಂದು 30 ವರ್ಷದ ತನಕ ಆರಾಮಾಗಿ ಬರುತ್ತೆ. ಸೊ ಹಂಗಾಗಿ ಏನು ಪ್ರಾಬ್ಲಮ್ ಇಲ್ಲದೆ ಬೆಳಿಬೋದು. ಈಗ ನೀವು ಬೇರೆ ಯಾವುದಕ್ಕೂ ಹೋದ್ರೆ, ಈಗ ಟೊಮೆಟೊ, ಈರುಳ್ಳಿ ಅಂತ 3 ತಿಂಗಳಿಗೆ ಒಂದರ ಬೆಳೆಗಳು ಚೇಂಜ್ ಮಾಡ್ತಾನೆ ಇರಬೇಕು. ಸೊ ಅದಕ್ಕೆ ಖರ್ಚುನು ಜಾಸ್ತಿ. ಕರೆಕ್ಟಾಗಿ ಇಷ್ಟೇ ಬಂಡವಾಳ ಅಮೌಂಟ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ ನಮಗೆ. ಸೊ ಹಂಗಾಗಿ ಈ ರೀತಿ ಬೆಳೆ ಬೆಳ್ಕೊಂಡ್ರೆ ಆರಾಮಾಗಿ ಬೆಳೀತಾ ಹೋಗ್ಬೋದು. ಒಟ್ಟಾರೆ ಲಾಭದಾಯಕ ಅಂತ. ಲಾಭದಾಯಕ, ಹೌದು ಹೌದು ಸರ್. ನಾವು ಕೊಟ್ಟರೆ, ನಾನು ಅವಾಗಲೇ ಹೇಳಿದ್ನಲ್ಲ 500 ರಿಂದ 800 ಎಕರೆ ತನಕನೂ ಮಾಡಿಸಿದೀವಿ. ಸೊ ಅವ್ರುಗಳು ಯಾವ ರೀತಿ ಮಾಡಿದ್ದಾರೆ ಏನು ಅಂತ ಅವ್ರ ನಂಬರ್ಗಳು ಕೊಡ್ತೀನಿ, ನೀವು ಬೇಕಾದ್ರೆ ಒಂದಷ್ಟು ಇಂಟರ್ವ್ಯೂಗಳು ಮಾಡಿ. ಹೌದೌದು ಸರ್, ಹೌದು ಸರ್. ನಾನು ಒಬ್ಬ ರೈತನಾಗಿ ಇದನ್ನ ಬೆಳೆದು ಅದಾದ ನಂತರ ನಾವು ನರ್ಸರಿನೂ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ರೈತರು ಆರಾಮಾಗಿ ಬೆಳಿಬೋದು. ನಿಮಗೆ ಬಂಡವಾಳ ಮೊದಲನೇ ವರ್ಷಕ್ಕೆ ಮಾತ್ರ ಬಂಡವಾಳ ಬೇಕಾಗತ್ತೆ. ಅದಾದ 2ನೇದಿಂದ 3ನೇ ವರ್ಷದ ತನಕ ನಾವು ಮೇಂಟೈನ್ ಮಾಡಿದ್ರೆ ಸಾಕು. ಅದಾದ್ಮೇಲೆ ನಿಮಗೆ 3.5 ವರ್ಷದಿಂದ ನಿಮಗೆ ಇದು ನಿಮ್ಗೆ ಹಾಕಿರೋಂಥ ಬಂಡವಾಳ ಪ್ಲಸ್ ಲಾಭ ಎರಡೂ ಕೂಡ ಬರುತ್ತೆ. ಲಾಭದಾಯಕ 100% ಲಾಭದಾಯಕ ಅಂತ. ಬಟರ್ ಫ್ರೂಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.